ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಸೆಟ್ ದೋಸೆನ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು, ಅದು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಟ್ಲಿಗೆ ನಾವು ಇಡ್ಲಿಗೆ ಹಾಕ್ತೀವಲ್ಲ ಆ ಅಕ್ಕಿನ, ಕುಸುಬಲಕ್ಕಿನ ಅಂತ 3 ಲೋಟದಷ್ಟು ಹಾಕ್ತಾ ಇದ್ದೀನಿ. ಮತ್ತು 1 ಲೋಟದಷ್ಟು ಮಾಮೂಲಿ ಅಕ್ಕಿ ಅಂದರೆ ರೇಷನ್ ಅಕ್ಕಿನ, ಅದು ಉದ್ದಿನಬೇಳೆ 1 ಲೋಟ. 3 ಲೋಟ ಕುಸುಬಲಕ್ಕಿಗೆ 1 ಲೋಟ ರೇಷನ್ ಅಕ್ಕಿ ಮತ್ತು ಇನ್ನೊಂದು ಲೋಟ ಉದ್ದಿನಬೇಳೆ. ಅದನ್ನು ಒಂದು 3-4 ಗಂಟೆ ಟೈಮು ನೆನೆಸಿ ತಟ್ಟೆ ಮುಚ್ಚಿಬಿಟ್ಟು ನೆನೆಸಿಡೋಣ. ನಂತರ 1 ಲೋಟ ಅವಲಕ್ಕಿನ ತಗೊಂಡು ಅದನ್ನು ಸ್ವಲ್ಪ ಹೊತ್ತು ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ನೆನೆಸಿ ಇಡೋಣ. ನಂತರ ಅದು ಅಕ್ಕಿಯನ್ನು ತೊಳೆದು ನೀರನ್ನು ಬಗ್ಗಿಸ್ಬಿಟ್ಟು ಇಟ್ಕೊಳ್ಳೋಣ. ಅದು ಬಗ್ಗಿಸಿದ್ದಾದ್ಮೇಲೆ 1 ಲೋಟ ಪುರಿ ಅಂದರೆ 3 ಲೋಟ ಕುಸುಬಲಕ್ಕಿ, 1 ಲೋಟ ರೇಷನ್ ಅಕ್ಕಿ ತಗೊಂಡಿದ್ನಲ್ಲ, ಅದೇ ಹಾಗೇ 1 ಲೋಟ ಪುರಿಯನ್ನು ತಗೊಂಡು ತೊಳೆದ್ಬಿಟ್ಟು ಅದನ್ನು ಕೂಡ ಮಿಕ್ಸಿ ಜಾರ್ನೊಳಗೆ ಹಾಕ್ಬಿಟ್ಟು ತೊಳೆದಿರುವಂತಹ ಅಕ್ಕಿಯನ್ನು ಕೂಡ ಅದರೊಳಗೆ ಹಾಕಿಬಿಟ್ಟು ರುಬ್ಕೋಬೇಕು. ರಾತ್ರಿನೇ ರುಬ್ಬಿ ನೆನೆಸಿ ಇಟ್ಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ನಂತರ ಬೆಳಗ್ಗೆ ಎದ್ದಿದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಮುಂಚೆನೇ, ಬೆಳಗ್ಗೆ ಎದ್ದಿದ ತಕ್ಷಣವೇ ಅದನ್ನು ಕಲಸಿ ಇಡಬೇಕಾಗುತ್ತೆ. ನಂತರ ನಾವು ದೋಸೆ ತಿಂಡಿ ತಿನ್ನೋವಾಗ ದೋಸೆನ ದಪ್ಪಕ್ಕೆ ಹುಯ್ಕೋಬೇಕು. ದಪ್ಪಕ್ಕೆ ಹುಯ್ದ್ರೇ ಸೆಟ್ ದೋಸೆಗೆ ಚೆನ್ನಾಗಿರುತ್ತೆ. ತೆಳ್ಳಗೆ ಹುಯ್ದ್ರೆ ಅದು ಗರ್ಗರಿ ಬರುತ್ತೆ, ಅದು ಮಸಾಲೆ ದೋಸೆ ಇದು ಪ್ಲೈನ್ ದೋಸೆ ಆಗೋಗುತ್ತೆ. ಇವಾಗ ದಪ್ಪಕ್ಕೆ ನೋಡಿ, ಈ ಥರ ದಪ್ಪಕ್ಕೆ ದೋಸೆನ ಹುಯ್ಬೇಕು. ಅದರ ಮೇಲೆ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿದ್ರೆ ಸೆಟ್ ದೋಸೆ ರೆಡಿ. ನಾನು ಸೆಟ್ ದೋಸೆಗೆ ಗೊಜ್ಜು ಮಾಡಿದ್ದೀನಿ. ಇವಾಗ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.